ಆಯ್ತ್ರಿ ಅಂದ್ರೆ ಹ್ಮ್ ಆತ್ಮನಾದ ನಾನು ಹ್ಮ್ ಅನಾತ್ಮದೊಡನೆ ತಾದಾತ್ಮ ಹೊಂದುವುದೇ ಹ್ಮ್ ಅನಾತ್ಮದಲ್ಲಿ ಕೂಡಿಕೊಂಡು ಹ್ಮ್ ಅನಾತ್ಮದ ಸರ್ವಗಳಿಗೂ ಹ್ಮ್ ಮೂಲ ಯಾವುದಂದ್ರೆ ಇದೇ ನೋಡ್ರಿ. ಹ್ಮ್ ಆತ್ಮ ನಾನಿದ್ದು ಅನಾತ್ಮದೊಡನೆ ಕೂಡಿಕೊಂಡಿವಿ ನಾವು ಅಷ್ಟೇ. ಹ್ಮ್ ಕೂಡಿದ ಕಾರಣ ಹ್ಮ್ ಆ ಬರುವಂತ ಅನಾತ್ಮದ ಸರ್ವ ದುಃಖಗಳಿಗೆ ಹ್ಮ್ ಈ ಭ್ರಾಂತಿ ಮೂಲ ಆಯ್ತು ನೋಡ್ರಿ. ತಾದಾತ್ಮದ ಭ್ರಾಂತಿ. ಹ್ಮ್ ಉದಾಹರಣೆ, ಒಂದು ಪಿಕ್ಚರ್ ಅನ್ನು ನೋಡುವಾಗ ಹ್ಮ್ ಆ ಚಿತ್ರದಲ್ಲಿ ಕಥಾನಾಯಕ ಅಂತಿರ್ತಾರೆ ಮತ್ತು ಕಥಾನಾಯಕಿ ಅಂತಿರ್ತಾರೆ. ಹ್ಮ್ ನಾವು ಅನ್ಯೋನ್ಯತ್ವವನ್ನು ಕಲ್ಪಿಸಿಕೊಂಡು ಹ್ಮ್ ಅವರ ಸುಖ ದುಃಖಗಳನ್ನ ಅನುಭವಿಸುತ್ತೇವೆ. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಕಥಾನಾಯಕ ಕಥಾನಾಯಕಿ ಬೇರೆ. ಹ್ಮ್ ಅವರು ಬೇರೆಯವರನ್ನ ನಾವು ನೋಡ್ತಾ ಇದ್ದೀವಿ. ಹ್ಮ್ ಕಥಾನಾಯಕ ಕಥಾನಾಯಕಿಯ ಮುಖದಲ್ಲಿ ಬರುವಂತ ಕಷ್ಟಗಳನ್ನ ನೋಡಿದಾಗ ಅವರಲ್ಲಿ ನಾವು ತಾದಾತ್ಮ ಆಯ್ತು ಮನಸ್ಸಂದಾಗ ಚಿತ್ರದ ನಾಯಕ ನಾಯಕರಿಗೆ ಆಗುವಂತ ದುಃಖಗಳನ್ನ ಸುಖಗಳನ್ನ ನಮಗೂ ಕೂಡ ಅನುಭವ ಬರುತ್ತೆ ನೋಡ್ರಿ. ಅವ್ರ ಸುಖ ದುಃಖ ನಮಗಾದಂಗ ಆಗ್ತಿಲ್ರಿ. ಆದ್ರೆ ಅವ್ರು ನಾವೇನು ಅಂದ್ರೆ ಅಲ್ಲ. ಅಲ್ಲದಿದ್ರು ಕೂಡ ಅಲ್ಲಿ ತಾದಾತ್ಮ ಆಗಿವಂತ ನಾವು. ಮತ್ತೆ ಅವ್ರು ನಕ್ಕರೆ ನಾವು ನಗುತ್ತೇವೆ, ಅವ್ರಿಗೆ ಹತ್ರ ನಾವು ಅಳುತ್ತೇವೆ. ಅವ್ರು ನಾವೇನು ಅಂದ್ರೆ ಅವರು ನಾವಲ್ಲ, ನಾವು ಅವರಲ್ಲ. ನಾವು ಬೇರೆ ಬೇರೆನೇ ಇದ್ದೀವಿ. ಆದ್ರೂ ಕೂಡ ಆ ಸನ್ನಿವೇಶಗಳ ಪ್ರಕಾರ ನಮಗೆ ಕೆಲವು ಸಲ ದುಃಖ, ಕೆಲವು ಸಲ ಸುಖ ಆಗ್ತವೆ. ಅದರಂತೆ ಈ ರೀತಿಯ ತಪ್ಪು ಕಲ್ಪನೆಗಳಿಂದ ಸಾಮಾನ್ಯ ಹರಿಶ್ಚಂದ್ರನ ಕಥೆ ಅಥವಾ ಸಿನಿಮಾವನ್ನ ನೋಡಿದವರಿಗೆ ಪ್ರತಿಯೊಬ್ಬರ ಕಣ್ಣಲ್ಲಿ ಕೂಡ ನೀರು ಬರ್ತಾವ್ರಿ. ಹರಿಶ್ಚಂದ್ರ ನಾವೇನು ಅಲ್ಲ ಅಲ್ರಿ. ಆದ್ರೂ ಕೂಡ ಹರಿಶ್ಚಂದ್ರ ಕಷ್ಟ ಆದ್ರೆ ನಾವು ಕಷ್ಟ ಪಡ್ತೀವಿ. ಇದು ತಪ್ಪು ತಿಳುವಳಿಕೆ ಅಲ್ಲ, ಇದು ಅಜ್ಞಾನಕಾರಿ ಅಂತ. ಇದು ವಿಚಾರ ಮಾತಲ್ಲ. ಅದೇ ರೀತಿ ತಪ್ಪು ಕಲ್ಪನೆಗಳಿಂದ ಹುಟ್ಟು ಸಾವುಗಳಿಲ್ಲದ ಶುದ್ಧ ಆತ್ಮನನ್ನ ನಾವು ಹುಟ್ಟುವುದೆಂದು ಮತ್ತು ಮರಣ ಹೊಂದುವುದು ಎಂದು, ಕಷ್ಟವನ್ನ ಅನುಭವಿಸುವುದು ಎಂದು ಈ ರೀತಿ ಭಾವಿಸಿದ್ದು ನಮ್ಮನ್ನ ನಾವೇ ವ್ಯಥೆಗೆ ಈಡು ಮಾಡಿಕೊಂಡಿದ್ದೇವೆ ವಿನಃ ನಮ್ಮನ್ನ ಯಾರು ದುಃಖಕ್ಕ ಈಡು ಮಾಡಿಲ್ಲ. ಯಾಕಾಯ್ತಮ್ಮ ಅಂದ್ರೆ ತಪ್ಪು ತಿಳುವಳಿಕೆಯಿಂದ. ಇನ್ನೊಬ್ರಿಗೆ ಯಾರು ಆದಂತ ದುಃಖವನ್ನ ನಮಗಂತ ದುಃಖ ಪಡೋದು. ಹರಿಶ್ಚಂದ್ರಗಾದ ಕಷ್ಟ ನಮಗಾಯ್ತು ಅಂತ ಅಂದ್ಕೊಳ್ಳೋದು. ದೇಹಕ್ಕ ಇಂದ್ರಿಯಾದಿಗಳಿಗೆ ಮನಸ್ಸು ಬುದ್ಧಾದಿಗಳಿಗೆ ಬರುವಂತ ಎಲ್ಲಾ ಸುಖ ದುಃಖದ ಸಂದರ್ಭಗಳು ನನಗ ಅಂತ ಏನು ಪರಿಣಾಮ ಮಾಡಿಕೊಂಡವಲ್ರಿ, ಇದಕ್ಕಾಗಿ ನಾವು ದುಃಖ ಪಡೋದು ಅಂತ. ಯಾಕಂದ್ರೆ ಯಾವುದು ಇರಲಿಲ್ಲವೋ ಯಾವುದು ಇರೋದಿಲ್ಲಮ್ಮ, ಮತ್ತೆ ಯಾವುದು ಇರುವುದಿಲ್ಲವೋ. ಆದರೆ ಇದ್ದಂತೆ ತೋರುತ್ತದೆಯೋ ಅದನ್ನು ಮಿಥ್ಯಾ ಎಂದು ಹೇಳುತ್ತೇವೆ. ಯಾಕೆ ನಾವು ಬೇರೆ ಅಂದ್ರೆ ಯಾವುದು ಇರಲಿಲ್ಲವೋ, ಈ ದೇಹ ಈ ಜಗತ್ತು ಮೊದಲು ಇದ್ದಿಲ್ಲ.
ನಂತರದಲ್ಲಿಯೂ ಇದು ಇರುವುದಿಲ್ಲ. ಹೌದಿಲ್ರಿ? ಆದರೆ ಅಜ್ಞಾನ ಕಾಲದಲ್ಲಿ ಇದ್ದಂತೆ ತೋರುತ್ತದೆ. ತೋರಿದರೂ ಕೂಡ ಅದನ್ನ ಏನಂತ ಕರೆದ್ರು ಜ್ಞಾನಿಗಳು? ಮಿಥ್ಯಾ ಅಂತ ಕರೆದ್ರು. ಅಂದ್ರೆ ಅದು ಸುಳ್ಳು. ಯಾಕೆಂದ್ರೆ ಅದು ಇದ್ದಂತೆ ತೋರಿ ನಾಶ ಆಗ್ತದಂತ. ಅದನ್ನು ಭ್ರಾಂತಿ ಎಂದು ಕರೆಯುತ್ತೇವೆ. ಅದಕ್ಕೆ ಭ್ರಾಂತಿ ಎಂದೀವಿ ನೋಡ್ರಿ. ಕಾರಣ ಹುಟ್ಟುವುದಕ್ಕಿಂತ ಮುಂಚೆ ಇಲ್ಲದಿದ್ದ ಈ ಶರೀರ ಹಾಗೂ ಸತ್ತ ಮೇಲೆ ಇರದ ಶರೀರ. ಹುಟ್ಟೋದಕ್ಕಿಂತ ಮುಂಚೆ ಜಗತ್ತಿದ್ದಿಲ್ಲ. ಆಮೇಲೆ ಇದು ಮುಂದೆ ಕೂಡ ಬಹಳ ಇರುವುದಿಲ್ಲ. ಮಧ್ಯಕಾಲದಲ್ಲಿ ಇರುವಂತೆ ತಾತ್ಕಾಲಿಕವಾಗಿ ತೋರುತ್ತದೆ. ದೇಹವು ಈ ವರ್ಗಕ್ಕೆ ಸೇರತಕ್ಕದ್ದು. ದೇಹ ಅದು ಕೂಡ ಸರಿ. ಈ ಮುಂಚೆ ಈ ದೇಹ ಹುಟ್ಟುವುದಕ್ಕಿಂತ ಮುಂಚೆ ಈ ದೇಹ ಇದ್ದಿಲ್ಲ. ನಮಗೆಲ್ಲರಿಗೂ ಅನುಭವ ಆದ ನಂತರ ದಿನಗಳಲ್ಲಿ ಇದು ಇರುವುದೇ ಇಲ್ಲ. ಆದ್ರೆ ಮಧ್ಯಕಾಲದಲ್ಲಿ ಇದ್ದಂತೆ ತೋರ್ತದೆ. ಇದೇ ಜಾತಿಗೆ ಸೇರಿದ್ದು ಇದು ಒಂದು ದೇಹ. ಆದರೆ ನಮ್ಮ ಆಧ್ಯಾತ್ಮಿಕ ಅಜ್ಞಾನದಿಂದ ನಾವು ದೇಹವು ಸತ್ಯವೆಂದು ನಂಬುತ್ತೇವೆ. ನಾವು ಯಾವುದು ಸತ್ಯ ಅಂತ ನಂಬಿವರೀಗ ದೇಹವೇ ಸತ್ಯ ಅಂತ ನಂಬಿವಿ. ಅಷ್ಟು ನಂಬಿಕೆ ಇದ್ರೆ ಇಷ್ಟು ಪರಿಣಾಮ ಆಗ್ತದಿಲ್ರಿ. ಆ ದೇಹವೇ ನಾವೆಂದು ಪಕ್ಕ ತಿಳ್ಕೊಂಡಿವಿ. ನಾವಂತೀವಿ ನಾವೆಂದು. ದೇಹವು ಸತ್ಯ, ದೇಹವೇ ಸಾವು ಎಂಬ ನಂಬಿಕೆ ನಮ್ಮಲ್ಲಿ ದೃಢವಾಗಿರುವಾಗ ಯಾರು ಏನನ್ನು ಮಾಡಲು ಅಸಾಧ್ಯವಾದ ಮಾತು. ಅಸತ್ಯವಾದ ದೇಹ ಸತ್ಯ ಅಂದಿವ್ರಿ. ಆ ದೇಹ ಸತ್ಯ ಅನ್ನೋದೇ ಆ ದೇಹವೇ ನಾನು ಅಂತ ತಿಳ್ಕೊಂಡಿವಿ. ಈ ರೀತಿ ದೃಢವಾದ ನಿಶ್ಚಯ ಮಾಡಿಕೊಂಡವರಿಗೆ ಈ ದೇಹದ ಭ್ರಾಂತಿಯನ್ನ ತೆಗೆಯಲಿಕ್ಕೆ ಅಸಾಧ್ಯವಾದ ಮಾತು. ಕಾರಣ ಅವರೆಲ್ಲರೂ ದೇಹವನ್ನೇ ಪೂಜಿಸಿ ದೇಹವನ್ನೇ ಪೋಷಿಸಿ ಅಂದ್ರೆ ರಕ್ಷಣೆಯನ್ನ ಮಾಡಿ ದೇಹವನ್ನೇ ಪುಷ್ಟಿಗೊಳಿಸಿ ಅದಕ್ಕೆ ಎಲ್ಲಾ ಸುಖ ಭವಿಷ್ಯಕ್ಕೆ ಇರಬೇಕು. ನಾವೆಲ್ಲರೂ ಇದೇ ಕೆಲಸ ನೋಡ್ರಿ. ಕಡೆ ನೋಡ್ರಿ ಕೂಡ ದೇಹವನ್ನೇ ಬಹಳ ಶ್ರೇಷ್ಠ ಅಂತೀವಿ. ದೇಹವನ್ನೇ ಅದಕ್ಕ ರಕ್ಷಣೆ ಮಾಡ್ಲಿಕ್ಕೆ ಹಲವು ಸಾಧನೆಗಳನ್ನ ಮಾಡ್ತೇವಿ. ಅವು ಮಾಡಬಾರ್ದಂತ ಅರ್ಥ ಅಲ್ರಿ. ಎಲ್ಲವೂ ದೇಹಕ್ಕಾಗಿ ಮಾಡ್ತಕ್ಕಂತ ಕರ್ಮ ಬಹಳ ಜಗತ್ತಿನಲ್ಲಿ. ಅವು ಮಾಡಬಾರದಂತ ಅರ್ಥ ಅಲ್ಲ. ಆದರೆ ಅವೇ ನಾವು ಅಂತ ತಿಳ್ಕೋಬಾರದು. ಆರೋಗ್ಯ ದೃಷ್ಟಿಯಿಂದ ಏನು ಮಾಡಬೇಕು ಮಾಡಬೇಕು. ಇದಕ್ಕ ವಾಕಿಂಗ್ ಬೇಕಾ ವಾಕಿಂಗ್ ಮಾಡ್ರಿ, ಮತ್ತ ಇನ್ನೊಂದು ಬೇಕಿತ್ತು ಅದನ್ನು ಮಾಡ್ರಿ. ಇವೆಲ್ಲವೂ ಕೂಡ ದೇಹಕ್ಕೆ ಬರ್ತಕ್ಕಂತ ರೋಗಗಳಿಂದ ವಿಮುಕ್ತಿ ಆಗಲಿಕ್ಕೆ ಇವೆಲ್ಲ ಸಾಧನೆ ಬೇಕು. ಅಂದ್ರೆ ರೋಗಗಳು ಅವರ ಮೇಲೆ ಮುತ್ತಿಗೆ ಹಾಕೋದಿಲ್ಲ. ಅಷ್ಟಕ್ಕ ಮಾಡಬೇಕು ವಿನ ಮುಕ್ತಿಗೆ ಅಂತ ಮಾಡಂಗಿಲ್ಲ. ದೇಹ ಕಾಣಲ್ಲ ಅಲ್ಲದು. ಇದು ಎಂಥ ದುರಂತವೆಂದು ಯೋಚಿಸುವಾಗ
ನಾವು ಸದಾ ಕಾಲದಲ್ಲಿಯೂ ಒಂದು ಗಳಿಗೆ ಪುರುಷತ್ವ ಬಿಡದೆ ನಮ್ಮ ದೇಹವನ್ನ ನಾವು ರಕ್ಷಣೆ ಮಾಡ್ತೀವಿ ನೋಡ್ರಿ. ಆ ರಾಯಚೂರಾಗಿದ್ರು ನಮ್ಮ ದೇಹದ ಮೇಲೆ ರಕ್ಷಣೆ, ಶಕ್ತಿನಗಿದ್ರು ನಮ್ಮ ದೇಹದ ಮೇಲೆ ರಕ್ಷಣೆ, ಬೇರೆ ಸ್ಥಳಕ್ಕೆ ಹೋದ್ರು ಕೂಡ ನಮ್ಮ ದೇಹದ ಮೇಲೆ ನಾವು ರಕ್ಷಣೆ ಮಾಡ್ತಾ ಇರ್ತೀವಿ. ಅದಕ್ಕೆ ದೇಹ ರಕ್ಷಣೆ ಮಾಡ್ಲಿಕ್ಕೆ ನಾವು ಎಂದು ಯಾವ ಕಾಲದಲ್ಲಿ ಒಂದು ರಜೆ ಕೂಡ ಹಾಕಿಲ್ಲ ನೋಡ್ರಿ. ಸದಾ ಕಾಲ ರಕ್ಷಣೆ ಮಾಡ್ತಾ ಇರ್ತೀವಿ. ಉಳಿದ ಕಾರ್ಯ ಮಾಡಕ್ಕೆ ಕೆಲವು ಸಲ ವಿಶ್ರಾಂತಿಗೋಸ್ಕರ ರಜೆ ಹಾಕ್ತಿವಿ. ರಜೆ ಇಲ್ಲದೆ ವಿಶ್ರಾಂತಿ ಇಲ್ಲ, ಬಿಡುವಿಲ್ಲ. ಶರೀರ ಪೋಷಣೆಯೇ ಜೀವನದ ಮುಖ್ಯ ಗುರಿ ಅಂತ ತಿಳ್ಕೊಂಡು ವಿಶ್ರಾಂತಿ ಇಲ್ಲದೆ ದುಡಿಯುವುದೇ ಇದರ ಉದ್ದೇಶ ಅಂತ ಅನ್ಕೊಂಡಿವಿ. ದೇಹವೇ ನಾವೆಂದು ಕೂಡಿಕೊಂಡಿರುವಾಗ ಅದಕ್ಕೆ ಕಾಲ ಕಾಲಕ್ಕೆ ಆಹಾರ, ನಿದ್ರೆ, ಆರಾಮಗಳನ್ನ ದೊರಕಿಸುತ್ತಾ ಅದರ ಆರೋಗ್ಯವನ್ನ ನಾವು ರಕ್ಷಣೆ ಮಾಡಿಕೊಂಡು ದೇಹದ ಗುಲಾಮರಾಗಿ ನಾವು ಬಂಡತನದ ಬಾಳನ್ನ ನಡೆಸಬೇಕಾಯಿತು. ಅಷ್ಟಲ್ಲದೆ ಅದು ಬೇಡಿ ಕಾಡುವ ವಸ್ತುಗಳನ್ನ ಅದಕ್ಕೆ ಒದಗಿಸುತ್ತಾ ಅದರ ಬಯಕೆಗಳನ್ನ ಪೂರೈಸುವುದರಲ್ಲಿ ನಾವು ಬಹಳ ಪ್ರಯತ್ನ ಮಾಡಬೇಕಾಯಿತು. ಎಷ್ಟಲ್ಲದೆ ಮನೆ, ಮಡದಿ, ಮಕ್ಕಳು, ಒಡವೆ, ವಸ್ತ್ರ, ಕಾರು, ಅನಂತ ವಸ್ತುಗಳನ್ನ ಮತ್ತು ಹವಾ ನಿಯಂತ್ರಣ, ಸುಪ್ಪತ್ತಿಗೆ ಹಣ, ಈ ದೇಹಕ್ಕೆ ಏನು ಬೇಡ ಅನಿಸ್ತದ್ರಿ ಅಂದ್ರೆ ಎಲ್ಲಾ ಬೇಕನ್ನಿಸ್ತದ ನೋಡ್ರಿ. ಯಾಕಂದ್ರೆ ಇದರ ರಕ್ಷಣೆಗಾಗಿ ಇವೆಲ್ಲ ಬೇಕಾಯ್ತು. ನಾವು ದೇಹವೆಂಬ ಭ್ರಮೆಯಿಂದ ಇರುವವರೆಗೂ ನಮಗೆ ಈ ಸಂಕಟ ತಪ್ಪಿದ್ದಲ್ಲ ಅಂತ. ಇದು ಯಾವಾಗ ಎಲ್ಲಿಗಮ್ಮ ಸಂಕಟ ಯಾವಲ್ಲಿ ಎಲ್ಲಿವರೆಗೆ ಇರ್ತದೆ? ದೇಹ ನಾನ್ನೋವರೆಗೆ ಇರ್ತಾವೆ ಇವು. ಅದಕ್ಕಾಗಿ ನಾವು ಪಶುಗಳಂತೆ ವತನ ಮಾಡುತ್ತೇವೆ. ಆದರೂ ಕೂಡ ಅವುಗಳಿಗೆ ಹೊಟ್ಟೆ ತುಂಬಿದ ಮೇಲೆ ಒಂದು ಮಿತಿ ಎನ್ನುವುದು ಉಂಟು. ಹೊಟ್ಟೆ ತುಂಬಿದ ಮೇಲೆ ಮೇವು ಹಾಕಿದ್ರು ತಿನ್ನಲ್ಲ ದನ. ನೀರಿಡಕ್ಕೆ ತೃಪ್ತಿ ಆದ್ಮೇಲೆ ನೀರಿಟ್ರು ಮುಟ್ಟೋದಿಲ್ಲ ದನ. ಆದರೆ ಮಾನವ ಅನ್ನುವಂತ ಪ್ರಾಣಿಗೆ ಇದಕ್ಕೆ ಸಾಕು ಎಂಬುದೇ ಇಲ್ಲ. ತೃಪ್ತಿ ಎಂಬುದು ತಾನಾಗಿ ಬರುವುದೇ ಇಲ್ಲ. ಗ್ರಂಥಗಳನ್ನು ಓದಲಿ ನಾವು ಪರಮಾತ್ಮ ಸ್ವರೂಪವೆಂಬುದು ಗುರುವು ಎಷ್ಟೇ ಹೇಳಲಿ, ಎಷ್ಟೇ ಸತ್ಸಂಗಗಳಲ್ಲಿ ನಾವು ಭಾಗವಹಿಸಲಿ, ನಮ್ಮೊಳಗೆ ತಾನಾಗಿ ಉದ್ದೇಶಿರುವ ನಾನೇ ದೇಹವೆಂಬ ಭಾವನೆಯು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಇದೇಕೆ ಇಷ್ಟ ಮಾಡಿ ಕೂಡ ಅದು ಹೋಗ್ತಾ ಇಲ್ಲ ಬೇಗ. ಹಲೋ ಹಲೋ, ಹ್ಞೂ
ಇದು ಯಾವುದರ ಪರಿಣಾಮ ರೀ? ಅವಿದ್ಯೆಯ ಪರಿಣಾಮ. ಹೌದು. ಇದು ನಮ್ಮೊಡನೆ ಬಂದಿರುವ, ನಾವು ಬುತ್ತಿ ಕಟ್ಟಿಕೊಂಡು ತಂದಿರುವ ದೊಡ್ಡ ಅಜ್ಞಾನದ ಗಂಟು. ಆ ಅವಿದ್ಯೆಯ ಫಲವಾಗಿ ನಾವು ನಮ್ಮ ನಿಜವಾದ ಸ್ವರೂಪವನ್ನ ತಿಳಿದುಕೊಳ್ಳಲು ಅಸಮರ್ಥರಾಗಿದ್ದೇವೆ. ಯಾವುದರಿಂದ? ಅಜ್ಞಾನದ ಬುತ್ತಿ. ಕಾರಣ ರೇಷ್ಮೆ ಹುಳುವು. ಅಲ್ಲಿ ದೃಷ್ಟಾಂತ ಕೊಟ್ಟರು ನಮ್ಮ ಶ್ಲೋಕದಲ್ಲಿ. ಅದನ್ನ ಅಂತ್ಯದಲ್ಲಿ ಅಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾರ. ಅದು ಹೇಗೆ ಅಂದ್ರೆ, ಒಂದು ರೇಷ್ಮೆ ಹುಳು ಅಂತ ಇರ್ತದ್ರಿ. ತನ್ನ ಜೊಲ್ಲಿನಿಂದ ತನ್ನ ಸುತ್ತು ತಾನೇ ಗೂಡು ಕಟ್ಟುತ್ತದೆ. ಅದು ಇದರಿಂದ ತನ್ನ ಜೊಲ್ಲಿನಿಂದ ಬಂದಂತ ದಾರದ ಹೆಡೆಯಿಂದ ತಾನೇ ಒಂದು ಗೂಡನ್ನ ಕಟ್ತದ. ಆ ರೇಷ್ಮೆ ದಾರವನ್ನ ಸುತ್ತಿಕೊಂಡು ತಾನು ಬಲವಾಗುವಂತೆ ಮಾಡುತ್ತದೆ. ಆ ಗೂಡು ಯಾವಾಗ ಭದ್ರವಾದಾಗ ಅದು ತಾನೇ ಅದರೊಳಗೆ ಹೋಗಿ ಬಂದಿಯಾಗುತ್ತದೆ. ರೇಷ್ಮೆ ಹುಳ ಗೂಡು ಕಟ್ತದಲ್ಲಮ್ಮ, ಕಟ್ಟಿ ಗೂಡಿನೊಳಗ ತಾನೇ ಬಂದಿ ಆಗ್ತದೆ. ತಾನೇ ಹೆಣದ, ತಾನೇ ಕಟ್ಟದ, ತಾನೇ ಅದ್ರಾಗ ಬಂಧನ ಆಗ್ಯದ. ಅದನ್ನ ಯಾರು ಬೇರೆ ಯಾರು ಬಂಧನ ಮಾಡಿಲ್ರಿ. ಹಾಗೆಯೇ ನಾನು ದೇಹ ಎಂಬ ಅಧ್ಯಾರೋಪವು ನಮ್ಮ ಅಜ್ಞಾನ ತುಂಬಿದ ಬುದ್ಧಿಯಲ್ಲಿ ಹುಟ್ಟಿಕೊಂಡಾಗ ನಾವು ದೇಹದ ಒಳಗ ಬಂಧಿಯಾಗುತ್ತೇವೆ. ಆ ಹುಳ ಹೆಂಗ ರೇಷ್ಮೆ ದಾರದ ಗೂಡಿನಲ್ಲಿ ಬಂಧ ಆಗ್ಯದೋ, ಅದೇ ರೀತಿ ದೇಹ ನಾನೆಂಬ ಅಜ್ಞಾನದ ಸೆಳವಿನಲ್ಲಿ ನಾವು ಕೂಡ ಸೆರೆಯಾಳಾಗಿದ್ದೇವೆ. ದೇಹದ ಬೇಡಿಕೆಗಳು ಕೊನೆಯಿಲ್ಲದೆ ವೃದ್ಧಿಯಾಗುತ್ತವೆ. ಈ ದೇಹಕ್ಕೆ ಬೇಕಾದಂತ ಬೇಡಿಕೆಗಳೇನು ಕೊನೆನೇ ಇಲ್ಲ ಅಂತ ಇದಕ್ಕ. ನಾವು ಅದರ ಹಿಡಿತಕ್ಕೆ ಸಿಕ್ಕಿಕೊಂಡು ರೇಷ್ಮೆ ಹುಳು ಅದರಿಂದ ಹೊರಗೆ ಬರಲಾರದ ಹೇಗೆ ಅದರೊಳಗೆ ಸತ್ತು ಹೋಯ್ತು, ಅದಂತೆ ನಾವು ಕೂಡ ಬಿಡಿಸಿಕೊಳ್ಳಲಾದೆ ದೇಹದ ಬಂಧನದಲ್ಲಿ ಒಳಗಾಗಿ ಒದ್ದಾಡುತ್ತಿದ್ದೇವೆ. ಇಷ್ಟೇ ನಮ್ಮ ಕಾರಣ ಆದದ್ದು. ಇದರ ಮುಖ್ಯಾಂಶ ಏನಂದ್ರೆ, ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಸಂಕುಚಿತವಾಗುತ್ತದೆ. ವಿಶಾಲ ಮನಸ್ಸು ಅದರಲ್ಲಿ ಸಂಕುಚಿತ ಭಾವನೆ ಆದಾಗ ಈ ದೇಹದ ಅಪೇಕ್ಷೆಗಳನ್ನ ಈಡೇರಿಸುವುದರಲ್ಲೇ ಅವನ ಮನಸ್ಸು ಬುದ್ಧಿಗಳ ಶಕ್ತಿ ಎಲ್ಲ ಖರ್ಚಾಗ್ಬಿಡ್ತದೆ. ಮತ್ತೆ ಲೌಕಿಕ ವಿಷಯಾದಿಗಳನ್ನ ವಸ್ತುಗಳನ್ನ ಪೂರೈಕೆ ಮಾಡ್ಬೇಕು. ಇದಕ್ಕ ತನ್ನ ನಿಜ ಸ್ವರೂಪವನ್ನ ಅರಿಯಲು ಅಗತ್ಯವಾದ ಸೂಕ್ಷ್ಮ ಬುದ್ಧಿಶಕ್ತಿ ಅವನಲ್ಲಿ ಉಳಿದಿರುವುದಿಲ್ಲ. ಆ ಸೂಕ್ಷ್ಮ ಬುದ್ಧಿಶಕ್ತಿ ಲೌಕಿಕ ವಿಷಯದ ಸಂಗ್ರಹದಲ್ಲಿ ರೈತ್ರಿ. ಇನ್ನು ಅಲೌಕಿಕವಾಗಿರತಕ್ಕಂತ ನಮ್ಮ ನಿಜ ಸ್ವರೂಪವನ್ನ ತಿಳಿಲಿಕ್ಕೆ ಆ ಬುದ್ಧಿಯಲ್ಲಿ ಶಕ್ತಿನೇ ಉಳ್ಕೊಂಡಿಲ್ಲ ಅಂತ ಅವನು ತನ್ನ ಕಲ್ಪನೆಗಳು ನೈದು ಹರಡಿರುವ ಮೋಹದ ಬಲೆಯಲ್ಲಿ ಸಿಕ್ಕಿಕೊಂಡು ಮಂಕು ಕವಿದ ಮೂಢನಂತಾಗುತ್ತಾನೆ. ಏನು ಅರಿಯಲಾರದ ಒಬ್ಬ ದಡ್ಡಂತೆ ಆಗಿ
ಆ ಒಂದು ಹುಚ್ಚನ ಸ್ವಭಾವದಿಂದ ಇಷ್ಟೆಲ್ಲ ದುರಂತಗಳು ಸಂಭವಿಸುವುದು ಏತರಿಂದ ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಒಂದೇ ಮಾತು ಉತ್ತರ, ತನ್ನ ನಿಜ ಸ್ವರೂಪವನ್ನ ತಾನು ಅರಿಯರಿ ಇರುವುದರಿಂದ. ಹೌದಲ್ಲ, ಅಷ್ಟೇ ಉತ್ತರ ಅದಕ್ಕೆ. ತಾನು ದೇಹಾದಿಗಳೆಂಬ ತಪ್ಪು ತಿಳುವಳಿಕೆಯು ಬಲವಾಗಿ ಅವನನ್ನ ತಬ್ಬಿಕೊಂಡಿರುವುದರಿಂದ ಇದೇ ಬಂಧನಕ್ಕೆ, ಸಂಸಾರ ದುಃಖಕ್ಕೆ ಮೂಲ ಕಾರಣ. ಇದಕ್ಕೆ ಯಾರ ಕಾರಣ ರೀ ಅಂದ್ರೆ ಏಕ ಮೂಲ ನೀನೇ ಕಾರಣ ಅಂತ ಹೇಳಂಗಾಯ್ತು ನಮ್ಮಲ್ಲಿ. ಬೇರೆ ಯಾವ ಕಾರಣ ಆಗಿರಲ್ಲ. ಈ ರೀತಿ ಮುಂದಿನ ಶ್ಲೋಕದಲ್ಲಿ 138ರಲ್ಲಿ ಅತಸ್ಮಿಂ ಸದ್ಬುದ್ಧಿ ಪ್ರಭವತಿ ವಿಮೂಢಶ್ಯ ತಮಸಾ ವಿವೇಕ ಅಭಾವ ಅದ್ವೈ ಸ್ಫುರತಿ ಭುಜಗೆ ರಜ್ಜುದೀಶ ತತೋ ಅನರ್ಥ ವ್ರಾತು ನಿಪತತೆ ಸಮಾಧಾತು ನದಿಕ ತತೋ ಯೋ ಅಶ್ರದ್ಧಃ ಸಹಿ ಭವತಿ ಬಂಧ ಶೃಣು ಸಖೆ ಅಂತ ಇಲ್ಲಿ ಒಂದು ಮಾತು ಹೇಳ್ತಾರೆ. ತಮಸ ಅಂದ್ರೆ ತಮಸ್ಸಿನಿಂದ ವಿಮೂಢಶ್ಯ, ತಮೋಗುಣದಿಂದ ವಿಶೇಷವಾಗಿ ಮೂಢ ಆಗ್ತಾನ. ಅತಸ್ಮಿನ್ ಅಂದ್ರೆ ಆ ಕಾಲದಲ್ಲಿ, ಯಾವುದು ಅಲ್ಲ ಅಲ್ಲದರಲ್ಲಿ ಹೌದು ಎನ್ನುವಂತ ಬುದ್ಧಿ ಕೆಲಸ ಮಾಡ್ತದ. ಯಾವುದು ನಿಜ ಅಲ್ಲ, ಸುಳ್ಳಿನಲ್ಲಿ ಸತ್ಯತ್ವದ ಬುದ್ಧಿ ಪ್ರವೇಶ ಆಗ್ತದೆ. ಆ ಸುಳ್ಳಿನಲ್ಲಿ ಸತ್ಯದ ಬುದ್ಧಿ ಪ್ರವೇಶ ಆದಾಗ ಅವನು ನ್ಯಾಯ ಯಾವ ಪ್ರಕಾರ ಹೇಳ್ತಾನಂದ್ರೆ ಸುಳ್ಳಿನ ಪ್ರಕಾರ ಹೇಳ್ಬೇಕು. ಪಂಚಾಯತಿ ಮಾಡುವಾಗ ಬುದ್ಧಿವಂತನ ಕರೀರಿ ಅಂತಾರ. ಬುದ್ಧಿವಂತರು ಬುದ್ಧಿಯಿಂದ ನ್ಯಾಯವನ್ನ ನಿರ್ಣಯ ಮಾಡ್ತಾರೆ. ಮತ್ತ ಬುದ್ಧಿ ಇಲ್ಲದ ಮೂಢನ ಬುದ್ಧಿ ಹೇಳಲಿಕ್ಕೆ ಕರೆಸಿದೀವಂದ್ರೆ ಅವನು ಮೂಢ ನಿರ್ಣಯವನ್ನೇ ಹೇಳ್ತಾನೆ ವಿನಃ ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕೆ ಅವನು ಸಾಧ್ಯ ಆಗಲ್ಲ. ಅದೇ ಕಾರಣ ಅಜ್ಞಾನವೆಂಬ ಅಂಧಕಾರದಿಂದ ವಿಶೇಷವಾಗಿ ಮೂಢನಾದವನಿಗೆ ಯಾವುದು ಮಹಾತ್ಮರು ಅಲ್ಲ ಅಂತ, ಅಲ್ಲದ ವಸ್ತುವಿನಲ್ಲಿ ಹೌದು ಎಂಬ ಬುದ್ಧಿ ಉಂಟಾಗ್ತದೆ. ಮಹಾತ್ಮ ಯಾವುದಲ್ಲ ಅಂತ ಹೇಳಿದ್ರೆ ಮಾಯಾ ಪ್ರಕೃತಿ ಮಹಾತತ್ವದಿಂದ ಪಂಚ ಮಹಾಭೂತಗಳಿಂದ ಭೌತಿಕವಾಗಿ ಹುಟ್ಟಿದವು ಮತ್ತು ತೋರುವವು ಅವೆಲ್ಲ ಯಾವ ಇದ್ದಾವೆಯೋ ಅವೆಲ್ಲ ಅಲ್ಲ ಅಂದ್ರು. ಏನಂದ್ರೆ ಸತ್ಯ ಅಲ್ಲ ಅಂದ್ರ ಅವರು. ಹಲೋ, ಅವೆಲ್ಲವೂ ಸತ್ಯ ಅಲ್ಲ ಅಂತ ಮಹಾತ್ಮ ಹೇಳಿದಾಗ ಅಜ್ಞಾನದ ಕತ್ತಲಲ್ಲಿ ಇರುವಂತ ಮೂಢನಾದಂತ ಮನುಷ್ಯನಿಗೆ ಅವ್ರು ಯಾವುದು ಅಲ್ಲ ಅಂತ ಅಲ್ಲದರಲ್ಲಿ ಹೌದು ಎಂಬ ಬುದ್ಧಿ ಪ್ರಾಪ್ತಿ ಆಗ್ತದ ಅವ್ರಿಗೆ. ಅದಕ್ಕೆ ದೇಹ ನೀನಲ್ಲ ಅಂತ ಅವ್ರು ಅಂದ್ರು. ಇವನೇನಾಯ್ತು, ದೇಹ ನಾನಂತ ಬುದ್ಧಿ ಆಯ್ತು ನೋಡ್ರಿ. ಯಾಕೆಂದ್ರೆ ಮೂಢ ಅಂತ. ವಿವೇಕವಿಲ್ಲದರಿಂದಲೇ ಅವನು ಯಾಕಾಯ್ತ್ರಿ ಈಗ ವಿವೇಕ ಇಲ್ಲ ಅಂತ. ಆತ್ಮ ವಿಚಾರ
ವಿಚಾರವನ್ನ ವಿಂಗಡಣೆಯನ್ನ ಮಾಡುವಂತ ಬುದ್ಧಿ ಇಲ್ಲದ ಕಾರಣ, ಆ ಒಂದು ಆತ್ಮನಾತ್ಮ ವಿಚಾರ ಮಾಡುವ ಶಕ್ತಿ ಇಲ್ಲದ ಕಾರಣ ಅವನಿಗೆ ವಿವೇಕ ಇಲ್ಲ ಅಂದ್ರೆ ಅವನಲ್ಲಿ ಅವಿವೇಕ ಆದಂತ ಅರ್ಥ. ಈ ಅವಿವೇಕ ಇರುವುದರಿಂದಲೇ ಹಾವಿನಲ್ಲಿ ಹಗ್ಗವೆಂಬ ಇರುವಂತ ಹಾವಿನಲ್ಲಿ ಹಗ್ಗದಲ್ಲಿ ಅಥವಾ ಹಾವಿನಲ್ಲಿ ಹಗ್ಗದ ಬುದ್ಧಿಯು ಎಂಬ ಹಗ್ಗದಲ್ಲಿ ಹಾವಿನ ಬುದ್ಧಿ ಉಂಟಾಗ್ತದ ಅಂತ ಅರ್ಥ ಮಾಡಬೇಕು. ಇಂಥ ಬುದ್ಧಿಯಿಂದ ಅದನ್ನು ತೆಗೆದುಕೊಳ್ಳುವವರೆಗೆ ಅನರ್ಥವಾದ ಅಧಿಕ ಅನರ್ಥ ಪರಂಪರೆಯೇ ಬಂದಿರುತ್ತಾರೆ. ಇಲ್ಲೇನು ಮಾಡ ನಮ್ಮ ಒಬ್ಬ ಹಗ್ಗದಲ್ಲಿ ಹಾವು ತೋರುದು ಒಂದು ಪ್ರಮಾಣ. ಇಲ್ಲಿ ಏನಾದಂದ್ರೆ ಇರುವಂತ ಹಾವು ಒಂದು ಹಾವಿದೆ. ಹಾವಿನಲ್ಲಿ ಏನಾಯ್ತು ಅಂದ್ರೆ ಇವನಿಗೆ ಹಗ್ಗದ ಬುದ್ಧಿ ಉತ್ಪತ್ತಾಯ್ತು ನೋಡ್ರಿ. ಅವಾಗ ಏನ್ ಮಾಡದ ಹಗ್ಗ ಉಪಯೋಗಕ್ಕೆ ಬರ್ತದಂತ ಅದನ್ನ ಹಿಡ್ಲಿಕ್ ಹೋದ್ ನೋಡ್ರಿ. ಅದನ್ನ ಪಡಿಲಿಕ್ ಹೋದಾಗ ಏನಾಗ್ತದ್ರಿ, ಅನಂತ ರೀತಿಯ ಅನರ್ಥ ಉಂಟಾಗ್ತವೆ. ಹಾವು ಇವನಿಗೆ ಕಚ್ಚುತ್ತದ, ಕಡಿತದ, ವಿಷ ಇರ್ತದ, ಇವೆಲ್ಲವೂ ಬಂದ್ ಹೋದ್ವು ನೋಡ್ರಿ. ಯಾಕೆ ಅಂದ್ರೆ ಹಾವು ಯಾವುದು ಹಗ್ಗ ಯಾವುದು ಅಂತ ವಿವೇಕನೇ ಇಲ್ಲ ಅಂತ. ಆದುದರಿಂದ ಎಲೈ ಸ್ನೇಹಿತನೇ ಶಿಷ್ಯನೇ ಕೇಳು, ಅಸದ್ವಸ್ತುವನ್ನ ಅಂದ್ರೆ ಭುಜಗೆ ರಜ್ಜು ದೀಶಣ ಸ್ಫುರತಿ ತತಃ ಸಮಾಧಾತು ಅಧಿಕ ಅನರ್ಥವ್ರಾತ ವಿಪತತಿ ತತಃ ಸಖೇ ಶೃಣು ಅಂದ್ರೆ ಶಿಷ್ಯ. ಅಸದ್ಗ್ರಹ ಅಂದ್ರೆ ಅಸತ್ ಗ್ರಹಣವು ಸಹಿ ಅದೇ ಬಂಧ ಭವತಿ. ಆದ್ದರಿಂದ ಅಸತ್ತದ ಸದ್ವಸ್ತವೆಂದು ಗ್ರಹಿಸುವುದೇ ಬಂಧವಾಗ್ತದೆ. ಅದು ಹಾವಿದ್ದು ನಿನಗೆ ಹಗ್ಗ ಅಂತ ತಿಳ್ಕೊಂಡು ತಗೊಳಕ್ ಹೋದಿ, ಅದ ಮುಟ್ಲಿಕ್ ಹೋದಿ, ಅದನ್ನ ಹಗ್ಗ ಸುತ್ತದಂಗ ಸುತ್ತಲಿಕ್ಕೆ ಹೋದಿ, ಅನಂತ ರೀತಿಯ ಕಷ್ಟಗಳು ಬಂದು ಒದಗಿದವು. ಆದ ಕಾರಣ ಇಲ್ಲಿ ಯಾವುದು ಸುಳ್ಳಿನಲ್ಲಿ ಸತ್ಯದ ಒಂದು ವಿಚಾರವನ್ನು ಮಾಡಿದೆ ಅಂದಾಗ ನಿನಗೆ ಆಗುವುದು ಬಂಧ ಅಂತ. ಈ ರೀತಿ ಅನಾತ್ಮ ವಸ್ತುವಿನಲ್ಲಿ ಆತ್ಮ ಬುದ್ಧಿಯು ಅಥವಾ ಆತ್ಮ ವಸ್ತುವಿನಲ್ಲಿ ಅನಾತ್ಮ ವಸ್ತುವಿನ ಬುದ್ಧಿ ಇವು ಭಾವಿಸುವುದೇ ಇವು ಎರಡು ಒಂದೇ ಅಂತ ಇಲ್ಲಿ ಮಹಾತ್ಮರು ಹೇಳಿದ್ರು ನಮ್. ಕಾರಣ ಅನಾತ್ಮವಾದ ದೇಹವನ್ನ ಆತ್ಮವೆಂದು ಭಾವಿಸುವುದು ಮೂಢತನ. ಹೌದಲ್ರಿ? ಈ ಮೂಢತನ ಸಂಭವಿಸುವುದು ಯಾವಾಗ ಅಂದ್ರೆ ಸತ್ಯದ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಯದೇ ಇರುವುದರಿಂದ. ಮರ್ಗ ಇಷ್ಟೇ ವಿಚಾರ, ನಮ್ಮ ಸ್ವರೂಪವನ್ನ ನಾವು ಯಥಾರ್ಥವಾಗಿ ಅರಿಯದೇ ಇರುವ ಕಾರಣದಿಂದ ನಮಗೆ ನಮ್ಮ ತಮಸ್ಸು ನಮ್ಮನ್ನು ಆವರಿಸಿರುವುದರಿಂದಲೇ ನಮಗೆ ನಮ್ಮ ನಿಜ ಸ್ವರೂಪದ ಅರಿವು ಉಂಟಾಗದಿರುವುದು. ತಮಸ್ಸು ಅಂದ್ರೆ ಅಜ್ಞಾನ ಅಂತ. ಇದು ಏನು ಮಾಡ್ತದ ಅಂದ್ರೆ ಅನೇಕ ರೀತಿಯಿಂದ ತನ್ನ ಸ್ವರೂಪವನ್ನ ಮರೆತು ಅನೇಕ ರೀತಿಯಾಗಿರುವಂತ ವಸ್ತುಗಳಲ್ಲಿ ಬೆರೆತು
ಆ ವಸ್ತುಗಳಿಂದ ಸುಖ